ಕನಕಪುರ ಸೇರಿದಂತೆ ಆರೋಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಹಾಗೂ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೂ ಸಹ ಕೊರತೆಯನ್ನು ನೀಗಿಸಬೇಕಾದ ರಾಜ್ಯ ಸರ್ಕಾರ ಏಕೆ ಇಲ್ಲಿಯವರೆಗೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಕಾರ್ಯಕರ್ತರು ಕೇಳಿದ ಪ್ರಶ್ನೆಗೆ ತೀಕ್ಷ್ಣವಾಗಿ ಪ್ರತಿ ಪ್ರಶ್ನೆಯನ್ನು ಎಸೆಯುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಪ್ರಥಮವಾಗಿ ಮಾತನಾಡಿದ್ದಾರೆ. ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಜವರಮನದೊಡ್ಡಿ ಗ್ರಾಮದ ಬಳಿ ತಮ್ಮ ಪಕ್ಷದ ಕಚೇರಿಯನ್ನು ಉದ್ಘಾಟಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರು ಬದಲಾವಣೆ ಮಾಡಿದ ಮಾತ್ರಕ್ಕೆ ಎಲ್ಲವೂ ಸಹ ಬದಲಾವಣೆಯಾಗುವುದಿಲ್ಲ. ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡರ ಕಾಲದಲ್ಲಿ 22 ಲಕ್ಷ ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿ ಯೋಜನೆಗಳಾಗುವ ಮೂಲಕ ಶಾಶ್ವತ ಯೋಜನೆಗಳನ್ನು ರೂಪಿಸಿದ್ದಾರೆ. ಡೆಲ್ಲಿ ಮೆಟ್ರೋ ಮಾಡಿದ್ದಾರೆ. ಹಾಗೆಯೇ ನಿಮ್ಮ ತಾಲೂಕಿನ ಆರೋಬಲೆ ಜಲಾಶಯ, ಚನ್ನಪಟ್ಟಣ ತಾಲೂಕಿನ ಇಗಲೂರು ಜಲಾಶಯಗಳನ್ನು ದೇವೇಗೌಡರು ಮಾಡುವ ಮೂಲಕ ಶಾಶ್ವತವಾದ ಯೋಜನೆಗಳನ್ನು ಮಾಡಿದ್ದಾರೆ. ಇದನ್ನು ಬಿಟ್ಟು ಇಲ್ಲಿ ಗುಂಡಿ ತೆಗೆದೆ, ಅಲ್ಲಿ ಅದನ್ನು ಮುಚ್ಚಿದೆ, ಇಲ್ಲಿ ಅದನ್ನು ಕೊಟ್ಟೆ ಎಂಬುದು ಮುಖ್ಯವಲ್ಲ. ನಿಮ್ಮನ್ನು ಪ್ರಚೋದನೆ ಮಾಡುವವರಿಗೆ ನೇರ ಉತ್ತರ ನೀಡುವಂತೆ ಕರೆ ನೀಡಿದರು. ನಮ್ಮ ವಿರೋಧಿಗಳು ನಿಮ್ಮ ಸಂಸದರು ಗ್ರಾಮಗಳಿಗೆ ಭೇಟಿ ಕೊಡಲಿಲ್ಲವೆಂಬ ವ್ಯಾಪಕ ಸುದ್ದಿಯನ್ನು ಹರಡುತ್ತಿದ್ದಾರೆ ಎಂದು ಉಯ್ಯಂಬಳ್ಳಿಯ ಮುಖಂಡರು ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಗಮನ ಸೆಳೆದಾಗ, ನಾನು 2 ತಿಂಗಳು ಪಾರ್ಲಿಮೆಂಟ್ನಲ್ಲಿ ಇದ್ದೆ. ಕೆಲವರು ಪಾರ್ಲಿಮೆಂಟ್ಗೆ ಹೋಗುತ್ತಿರಲಿಲ್ಲ. ನಾನು ಪಾರ್ಲಿಮೆಂಟ್ಗೆ ಹೋಗುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಹಾಗೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈಲ್ವೆ ಯೋಜನೆಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆಯ 30% ಅನುದಾನವನ್ನು ಫಲಾನುಭವಿಗಳಿಗೆ ಸಂದಾಯ ಮಾಡಬೇಕಾಗಿದೆ. ಆದರೆ ರಾಜ್ಯ ಸರ್ಕಾರದ ಸ್ಥಿತಿ ಶೋಚನೀಯವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯೋಜನೆಗಳಿಗೆ ಸ್ಪಂದಿಸುತ್ತಿಲ್ಲವೆಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ. ನಾಗರಾಜು, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕೆಪಿ ಕುಮಾರ್, ನಗರ ಘಟಕದ ಮಾಜಿ ಅಧ್ಯಕ್ಷ ಕುರುಪೇಟೆ ವೆಂಕಟೇಶ್, ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು, ಕುರುಪೇಟೆ ಲೋಕೇಶ್, ಮಾಜಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸಿದ್ದಮರಿಗೌಡ, ತಿಮ್ಮೇಗೌಡ, ಕಬ್ಬಾಳೇಗೌಡ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ, ಗೇರಹಳ್ಳಿಯ ರಾಜೇಶ್ ಸಣ್ಣಪ್ಪ, ನಲ್ಲಹಳ್ಳಿಯ ಶಿವಕುಮಾರ್, ಕುರುಬಳ್ಳಿ ದೊಡ್ಡಿ ರಾಜೇಶ್, ಬಿಜೆಪಿಯ ಉಪಾಧ್ಯಕ್ಷ ಸಿರೇಗೌಡ, ಅಡನಕುಪ್ಪೆಯ ಪಾಲಾಕ್ಷ, ನಾಗಾನಂದ್, ಚೇಣಕುಪ್ಪೆ ರಾಜೇಶ್, ಅರಳಾಳು ರಾಜೇಂದ್ರ ಸೇರಿದಂತೆ ಅನೇಕ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಪ್ಪಾಳೆ ಹೊಡೆದಿರೋದು ಒಬ್ಬ ಅವರು ಎಲ್ಲ ಹೇಳಿದ್ರು, 543 ಜನ MP ಎಲ್ಲ ಹೇಳಿದ್ರು, ಡಾಕ್ಟರ್ ಮಂಜುನಾಥ್ ನೋಡಿ ನಿಮ್ಮನ್ನು ಒಬ್ಬನ್ನೇ ಹಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಬೇರೆನಲ್ಲ. ಅದರಿಂದ ನಮ್ಮನ್ನ ದೇಶ ಗುರುತಿಸಿದೆ, ಅದು ಸಾಕು. ಜನ ಪ್ರೀತಿಯಿಂದ ಗುರುತಿಸಿದ್ದಾರೆ. ಅದು ಇದು ಏನು ಎಲ್ಲನೂ ಅದಕ್ಕೆ ಸಮಯ ಬೇಕಾಗಿದೆ. ಎಲ್ಲನೂ ಏಕೆಂದರೆ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವತ್ತು ಯಾಕೆ ಕನಕಪುರ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಕೇಳಿ. ಕನಕಪುರ ಆಸ್ಪತ್ರೆಯಲ್ಲಿ ಯಾಕೆ ವೈದ್ಯರಿಲ್ಲ? ಈ ಆರೋಹಳ್ಳಿಲಿ ಯಾಕೆ ವೈದ್ಯರಿಲ್ಲ? ಯಾರು ವೈದ್ಯರನ್ನ ಪೋಸ್ಟ್ ಮಾಡೋದು ಯಾರು? ರಾಜ್ಯ ಸರ್ಕಾರ. ಆಮೇಲೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಯಾಕಿಲ್ಲ? ಅಲ್ಲ ಮತ್ತೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ. ಈಗ ಹೆಸರು ಚೇಂಜ್ ಮಾಡಿದ ತಕ್ಷಣ ಏನು ಒಬ್ಬ ವ್ಯಕ್ತಿ ಹೆಸರು ಚೇಂಜ್ ಆದ ಕೂಡ ಗುಣ ಚೇಂಜ್ ಆಗ್ಬಿಡುತ್ತಾ? ಈ ರಾಮನಗರ ಜಿಲ್ಲೆನ ದಕ್ಷಿಣ ಜಿಲ್ಲೆ ಅಂದ್ಬಿಟ್ರೆ ಬದಲಾವಣೆ ಆಗ್ಬಿಡುತ್ತಾ? ಇವೆಲ್ಲ ನೀವು ನೋಡ್ಬೇಕು. ಇವತ್ತು ಸನ್ಮಾನ್ಯ ದೇವೇಗೌಡರು ಅವರ ಇದರಲ್ಲಿ 22 ಲಕ್ಷ ನೀರಾವರಿ ಆಗಿದೆ. 22 ಲಕ್ಷ. ಅಂದ್ರೆ 22 ಲಕ್ಷದಲ್ಲಿ 6 ಲಕ್ಷ ಎಕರೆ ಇದರಲ್ಲಿ ಎಲ್ಲಿ ಹೇಮಾವತಿ ಇದರಲ್ಲಿ, ಇನ್ನು 16 ಲಕ್ಷ ಎಲ್ಲಿ ಅಲ್ಲಿ ಆಲ್ಮಟ್ಟಿನಲ್ಲಿ. ಇದುವರೆಗೆ ಈ ಕರ್ನಾಟಕದಲ್ಲಿ ಯಾರು ಹಿಂದೂ ಮಾಡಿಲ್ಲ, ಮುಂದೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಡೆಲ್ಲಿ ಮೆಟ್ರೋ ಮಾಡಿದ್ಯಾರು? ಡೆಲ್ಲಿ ಮೆಟ್ರೋ ಅಂಥವು ಮಾಡಬೇಕು. ಇಲ್ಲಿ ಗುಂಡಿ ತೆಗೆದೆ, ಅಲ್ಲಿ ಅದಾಗದೆ, ಇಲ್ಲಿ ಇದು ಮಾಡಿದೆ, 2 kg ಅದು ಕೊಟ್ಟೆ, 4 kg ಇದೆಲ್ಲ ಮಾಡೋದು ಶಾಶ್ವತವಾದದ್ದು. ನಿಮಗೆ ಹಾರಂಗಿ ಡ್ಯಾಮ್ ಕಟ್ತಾರೆ ಯಾರು? ಆರೋಬೆಲೆ ಡ್ಯಾಮ್ ಕಟ್ತಾರೆ ಯಾರು? ಈಗ ಆರೋಬೆಲೆಯಿಂದ ನೀರು ಬೇಕು ಅಂತಿರಲ್ಲ, ಆರೋಬೆಲೆ ಡ್ಯಾಮ್ ಕಟ್ತಾರೆ ಯಾರು? ಅಲ್ಲ ಸರಿ. ಆರೋಬೆಲೆ ಡ್ಯಾಮ್ ಮಾಡ್ತಾರೆ. ಆಮೇಲೆ ಇಗ್ಲೂರು ಜಲಾಶಯ ಯಾವತ್ತೂ ಅಷ್ಟೇ ನೋಡ್ಬೋದು. ಈಗ ನಮ್ಮ ತಂದೆ ತಾಯಿಗಳೇ ನಮಗೆ ಅಡ್ವೈಸ್ ಮಾಡಿರ್ತಾರೆ. ಈಗ ಯಾರೋ ಈ ಕೋಲಿಗಳು ತಿರುಗಾಡುವಾಗ ಅಲ್ಲಿ ಇಲ್ಲಿ ಮಾತಾಡುವಾಗ ಅವ್ರು ಮಾಡೋದ್ರ ಬಗ್ಗೆ ಅವರು ಬೇಕು ಅಂತ ನಿಮ್ಮನ್ನ ಪ್ರಚೋದನೆ ಮಾಡ್ತಾರೆ. ಪ್ರಚೋದನೆಗಳು ಮಾಡಬಾರ್ದು. ತಮ್ಮ ಸಲಹೆಗಳು ಬಹಳ ಸಮಂಜಸವಾಗಿದೆ. ತಾವು ಆರೋಗ್ಯದ ಬಗ್ಗೆ ಹೇಳಿದ್ದು ಇನ್ಫ್ಯಾಕ್ಟು ನಮ್ಮದು ಪ್ರೋಗ್ರಾಮ್ ನಾನೇನು ಹೇಳಕ್
ಅವರ ಊರಲ್ಲಿ ಎಮ್.ಎಲ್.ಎ ಹೇಳ್ತಾರೆ ಅವಾಗ ಹೇಳಿದ್ರು 9 ತಿಂಗಳಿಗೆ ಮಗು ಉಡಲ್ಲ ಎಲ್ಲ ಇವತ್ತಿನ ಟೂರ್ ಪ್ರಕಾರ ಇವತ್ತು ಒಂದು ನಿಮಿಷ ಇವತ್ತಿನ ಟೂರ್ ಪ್ರೋಗ್ರಾಮ್ ಅಲ್ಲಿ ಇಲ್ಲಿಂದ ನಾನು ಅಲ್ಲೇ ಬಂದೆ ಇವತ್ತು ಕಾರ್ಯಕ್ರಮನೇ ಅದು ಮಾಹಿತಿಗಳು ಊರಲ್ಲಿ ಎಬ್ಬಿಸ್ತಾರೆ. ಈಗ ಗಾಳಿ ಸುದ್ದಿ ಗಾಳಿಗಿಂತ ಹರಡುತ್ತೆ. ಲೀಡ್ರು ಕಾಂಗ್ರೆಸ್ ಲೀಡ್ರು ಬೆಳಗ್ಗೆ ಏನ್ ಕೆಲಸ ಇಲ್ಲ ಈ ತರ ಅಪಪ್ರಚಾರ ಮಾಡೋದು ನಮ್ ಚಂದ್ರ ಅವರೆಲ್ಲ ಪಂಚಾಯತ್ ಇರ್ತಾರೆ, ಸಾಮಾನ್ಯವಾಗಿ ಜನರ ಕೆಲಸ ಮಾಡ್ಕೊಂಡು ಅದೇ ಇರ್ತಾನೆ ಅವನು. ಅವನಿಗೆ ಸುಮ್ಮನೆ ರೇಗಿಸೋದು ಡಾಕ್ಟರ್ ಬರ್ಲೇ ಇಲ್ಲ ನೋಡ್ಲೇ ಇಲ್ಲ. ಹೇಳ್ತಾ ಇದ್ದೀರಾ ಈಗ ನಾವು 2 ತಿಂಗಳಲ್ಲಿ 40 ದಿವಸ ತೇಲಿಲ್ಲ ಇದೆ ಪಾರ್ಲಿಮೆಂಟ್ ಅಲ್ಲಿ. ಕೆಲವ್ರು ಏನ್ ಮಾಡ್ತಿದ್ರು, ಪಾರ್ಲಿಮೆಂಟ್ಗೆ ಹೋಯ್ತಿರ್ಲಿಲ್ಲ, ನಾವು ಪಾರ್ಲಿಮೆಂಟ್ ಹೋಯ್ತೇವೆ. ಗಮನಕ್ಕೆ ಬಂದೈತೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರ ರೈಲ್ವೆ ಲೈನ್ ಸ್ಯಾಂಕ್ಷನ್ ಮಾಡಿದ್ರು, ಅಂದ್ರೆ ಸರ್ವೆಗೋಸ್ಕರ. ಎಲ್ಲ ಗೊತ್ತಿದೆ ನಿಮಗೆ. ಇಲ್ಲಿ ಕನಕಪುರ, ಮಳವಳ್ಳಿ, ಚಾಮರಾಜನಗರ, ಅಂದ್ರೆ ಹಿಂದೆ 10 ಸತ್ಯಮಂಗಲ ಅಂತ ಇತ್ತು, ಅದನ್ನ ರಿಡ್ಯೂಸ್ ಮಾಡಿದ್ದಾರೆ. ನಮ್ಮದು ಅಂದರೆ 145 ಕಿಲೋಮೀಟರ್ಗೆ ಮಾತ್ರ ಸೀಮಿತ ಆಗಿದೆ. ಅದನ್ನು ಕೂಡ ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನ್ ವೈಷ್ಣವ್ ಸೋಮಣ್ಣ ಅವರು ಕೂಡ ಮುತುವರ್ಜಿ ವಹಿಸಿದ್ದಾರೆ. ಅಂದರೆ ಇಲ್ಲಿ ಸಮಸ್ಯೆ ಏನಾಗಿದೆ, ಒಂದು ರೈಲ್ವೆ ಯೋಜನೆ ಆಗಬೇಕಾದ್ರೆ ಈ ಭೂ ಸ್ವಾಧೀನ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು. ಭೂಮಿನ ಸ್ವಾಧೀನ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡಬೇಕು ರೈಲ್ವೆ ಇಲಾಖೆ. ಅವ್ರು ಹೇಳ್ತಾರೆ ನಮ್ಗೆ ಅದು ಹ್ಯಾಂಡ್ ಓವರ್ ಮಾಡಲಿ, ನಾವು ಮಾಡ್ತೀವಿ ಅಂತ. ಇಲ್ಲೇನಾಗಿದೆ, ರಾಜ್ಯ ಸರ್ಕಾರದ ಹತ್ರ ಏನೂ ಇಲ್ಲ. ಸೊ ಬಟ್ ಎನಿವೆ, ಇದ್ರ ಬಗ್ಗೆ ಏನೇನು ಅದು ಸರ್ವೆ ಆಗಬೇಕು, ಅದು ಮುಂದುವರಿತೆ. ಯಾವಾಗಲಾದ್ರೂ ಈಗ ಬೆಂಗಳೂರು ಟು ಹಾಸನ್ನು ಎಷ್ಟು 1996 ಇಸ್ವಿನಲ್ಲಿ ಅದೇ ಟೈಮಲ್ಲಿ ಇದು ಸ್ಯಾಂಕ್ಷನ್ ಆಗಿದೆ. ಅದನ್ನು ಮಾಡಬೇಕಾದ್ರೆ ದೇವೇಗೌಡರು ಹರಸಾಹಸ ಮಾಡಿದರು. ಅಲ್ಲೇನಾಯಿತು, ಆ ಕುಣಗಲ್ಲಲ್ಲಿ ಸ್ಟಡ್ ಫಾರಮಲ್ಲಿ ಒಂದು 2 ಕಿಲೋಮೀಟರ್ ಜಾಗ ತಗೊಳ್ಳೋದಕ್ಕೆ ಬಹಳ ಸಮಸ್ಯೆ ಆಯಿತು. ಈ ರೈಲ್ವೆ ಪ್ರಾಜೆಕ್ಟ್ ಆಗ್ಬೋದು, ರೋಡ್ಗಳಾಗ್ಬೋದು, ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ, ಭೂ ಸ್ವಾಧೀನ ರಾಜ್ಯ ಸರ್ಕಾರ. ಆಮೇಲೆ ರೈತರಿಂದ ಜಮೀನು ತಗೊಂಡ ಮೇಲೆ ಅವ್ರಿಗೆ ದುಡ್ಡು ಕೊಡ್ಬೇಕು ತಾನೆ, ಅದು ಕೊಡಬೇಕಾಗುತ್ತೆ. ಸೊ ಈ ರೀತಿ ಕೆಲವು ಎಲ್ಲ ಯೋಜನೆಗಳಿದೆ. ನಂತರ ಇವತ್ತು 27ನೇ ತಾರೀಕು ರಾಮನಗರ DC ಆಫೀಸಲ್ಲಿ ದಿಶಾ ಮೀಟಿಂಗ್ ಅಂತ ಮೊದಲನೇ ಸಭೆ ಮಾಡ್ತಾ ಇದ್ದೀವಿ. ಅಂದರೆ DC ಅವರ ಆಫೀಸ್ನಲ್ಲಿ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದೀವಿ. ನಾನು ನೋಡಿದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಜ್ವಲಂತವಾಗಿ ಕಾಡ್ತಾ ಇರತಕ್ಕಂಥ ಸಮಸ್ಯೆ ಕುಡಿಯ ನೀರು, ಇನ್ನೊಂದು ರೋಡು. ಇದು ರೋಡು ಕೂಡ ಹೇಳಿದ್ರು, ಒಂದು 700 ಮುತತಿ ಅಂತ ಅದು ಆಲ್ರೆಡಿ ಹೇಳಿದ್ರು. ಅದು ಏನೋ ಕೆಲಸ ಮಾಡಕ್ಕೆ ಹೇಳಿದೆ, ಒಪ್ಕೊಂಡಿದ್ದಾರೆ. ಅದೊಂದಾಯ್ತು. ಇನ್ನೊಂದು ಕೋಡಿಹಳ್ಳಿ ಟು ಇನ್ನೊಂದು ರೋಡ್ ಹೇಳಿದ್ರು, ದಪ್ಪುಳಿ ಫಾರೆಸ್ಟ್ ಲ್ಯಾಂಡ್ ಅದೊಂದು ಹೇಳಿದ್ದಾರೆ. ಕೃಷ್ಣಹಳ್ಳಿಯಿಂದ ನಂತರ ಇನ್ನು ಕೆಲವಿದೆ ನೀರಿನ ಘಟಕಗಳು ಏನಾಗಿದೆ, ಹಿಂದೆ ಘಟಕಗಳನ್ನ ಮಾಡಿದಾರಲ್ಲ, ಕೆಲಸ ಮಾಡ್ತಾ ಇಲ್ಲ. ಅದನ್ನೆಲ್ಲ ಆಡಿಟ್ ಮಾಡಿಸ್ಬೇಕು. 8 ಕ್ಷೇತ್ರದಲ್ಲೂ ಮಾಡಿಸ್ಬೇಕು, ಯಾವ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಕೆಲಸ ಮಾಡ್ತಾ ಅದೆಲ್ಲ ಮಾಡಲಿಕ್ಕೆ. ನಂತರ ನರೇಗಾದಲ್ಲಿ ಇದುವರೆಗೆ ಏನಾಗಿದೆ ಅದ್ರ ಬಗ್ಗೆ ಆ ಥರ ಎಲ್ಲ. ನಮ್ಮ ಬೇಡಿಪತ್ತು ರೋಡ್ ಮೊದಲೇ ಸರ್, ಈಗ ನಮ್ಮ ಬೇಡಿಪತ್ತು ಏನು ಮಾಡ್ಬಿಟ್ಟವ್ರೆ ಅಂದರೆ ನಾವು ಯಾವಾಗಲೂ JDS
ಅಪ್ಪಟ ಫುಲ್ಲು ನಮ್ಗೆ ಏನಾಗದೆ ಅಂದ್ರೆ ನಾನು ಹೇಳೋದು JDS ಅಥವಾ BJP ಅಥವಾ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಕಸ್ಮಾತ್ ಈಗ ರೋಡ್ಗಳು ಅವಶ್ಯಕತೆ ಇದ್ರೆ ಅನುದಾನದಲ್ಲಿ ಇದ್ರೆ ಓಟ್ ಹಾಕ್ಲಿ ಆಗದೆ ಇರಲಿ ಮಾಡೋಣ. ಏನು ಹೇಳಿ, ಓಟ್ ಹಾಕ್ಲಿ ಹನ್ನೊಂದು ವರ್ಷ ಆಯ್ತು ಯಾಕೆಂದ್ರೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಅವ್ರು ಕೊಡಲ್ಲ. ಎಲ್ಲಿ ಆ ಥರ ಆದ್ರೆ ಅಲ್ಲಿಗೆ ಕೊಡ್ಬೋದು ಸರ್. ನೋಡೋದು ಅದನ್ನೇ ತಾವು ಗಮನ ಫಸ್ಟ್ ಪ್ರಿಯಾರಿಟಿ ತಗೊಳ್ಳಿ ಸರ್. ಈಗ ಮಗು ಹುಟ್ಟಬೇಕಾದ್ರೆ 9 ತಿಂಗಳಾಗುತ್ತೆ. ಏನು ಹೇಳಿ, ನೀವು 2 ತಿಂಗಳು 3 ತಿಂಗಳಿಗೆ ಮುಗಬೇಕು ಅಂದ್ರೆ ಕಷ್ಟ. ಡೆಫಿನೆಟ್ ಪ್ರಯತ್ನ ಮಾಡೋಣ, ಪ್ರಾಮಾಣಿಕವಾಗಿ ಪ್ರಯತ್ನ. ನಾವೇನು ₹1 ಕೈ ಹಾಕಲ್ಲ, ಯಾವುದು ₹1 ಕೈ ಹಾಕಲಿಲ್ಲ, ಯಾರ ಹತ್ರನೂ ಒಂದು ಆಣಿಗೆ ಕೈ ಇಡೋದಿಲ್ಲ. ಅಲ್ಲಲ್ಲ ನನಗೆ ಹೇಳ್ತೇನೆ, ಅಲ್ಲಲ್ಲ ಇವೆಲ್ಲ ದಿಶಾ ಮೀಟಿಂಗ್ ಅಲ್ಲಿ ಬರುತ್ತೆ. ಆಮೇಲೆ ನಿಮ್ಮ ಯಾವ್ದಾದ್ರು ಸಲಹೆಗಳಿದ್ರೆ ಕೊಡ್ಬೋದು. ಯಾವಾಗ್ಲೂ ಈಗ ಬರ್ತಾ ಇದ್ದೀರಿ, ಜನ ಎಲ್ಲ ಬರ್ತಾ ಇದ್ದಾರೆ ಆಸ್ಪತ್ರೆ. ಆಮೇಲೆ ಇನ್ನೊಂದೇನಾಗಿದೆ, ನಿಮಗೆ ತುಂಬಾ ಸಮಸ್ಯೆಗಳಾದ್ರೆ ಎಷ್ಟೋ ಸರಿ ಬೆಂಗಳೂರು ವಿಕ್ಟೋರಿಯಾ ಬೌರಿಂಗು ಅಲ್ಲಿ ಹೋಗಿ ಅಲ್ಲಿಯೋದಕ್ಕಿಂತ ಈ ಹಾರೋಹಳ್ಳಿನಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜಲ್ಲೂ ಜನರಲ್ ವಾರ್ಡಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ. ಪಾಪ ನೀವು ಅಷ್ಟು ದೂರ ಬರೋಕ್ಕೆ ಅಲ್ಲೂ ಇರುತ್ತೆ. ದೊಡ್ಡ ದೊಡ್ಡ ಪ್ರೊಸೀಜರ್ಗೆ ಅಲ್ಲಿ ಬರ್ಬೋದೇ ಹೊರತು ಅದು ಉಪಯೋಗಿಸ್ಕೋಬಹುದು. ನೋಡಿ ಸ್ಟೂಡೆಂಟ್ ವಾಪಸ್ ಬಂದಿಲ್ಲ ಸರ್. ಆಂಜಿಯೋಗ್ರಾಮು ನಡೆದಿದೆ ಸರ್. ಆಯ್ತು, ನಿಮ್ಗೆ ಎಲ್ಲಿ ಇಷ್ಟ ಅಲ್ಲಿ ಹೋಗಿ, ಅದಕ್ಕೇನು ಸಮಸ್ಯೆ ಇಲ್ಲ. ನಾನು ವೈದ್ಯನಾಗಿ ಅಲ್ಲೆಲ್ಲ ಒಳಗೋಗಿ ನೋಡಿರೋದು. ನೀವು ಕೊನೆಗೆ ಸೀರಿಯಸ್ ಆದ ಪೇಷಂಟ್ನ ತಗೊಂಡೋಗ್ಬಿಟ್ಟು ಬದುಕೋದಿಲ್ಲ ಅಂದ್ರೆ ಅದು ಒಪ್ಪೋದಿಲ್ಲ ನಾನು. ಈಗ BP-ನೇ ಇರಲ್ಲ, ಎಲ್ಲ ಹೆಡ್ ಬ್ರೇನ್ ಎಲ್ಲ ಹೊರಗಡೆ ಬಂದಿರುತ್ತೆ. ಸೊ ಎಲ್ಲಾದ್ರೂ ಅಷ್ಟೇ, ನಾನು ಹೇಳಿದ್ದು ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಆದ್ರೆ ಹೋಗಿ, ಅಥವಾ ನಿಮ್ಮಿಷ್ಟ. ಅದು ಗೊತ್ತಾಯ್ತಾ? ಅದೊಂದು ಈ ರೀತಿ ಅಪಪ್ರಚಾರ ಮಾಡಬಾರ್ದು. ಮೊದಲೆಲ್ಲ ಬರೋದೇ ಇಲ್ಲ, ಅವೆಲ್ಲ ಸುಳ್ಳು. ನಾನೇ 10 ಪೇಷಂಟ್ನ ಅಡ್ಮಿಟ್ ಮಾಡಿ 9 ಡಿಸ್ಚಾರ್ಜ್ ಆಗಿದ್ದಾರೆ. ಈ ರೀತಿ ಈ ಸುಳ್ಳು ಪ್ರಚಾರ ಮಾಡಬಾರ್ದು ಯಾವಾಗಲೂ. ಆಸ್ಪತ್ರೆ ಇವತ್ತು ವೈದ್ಯರುಗಳ ಆಯಸ್ಸು 12 ವರ್ಷ ಕಡಿಮೆ ಆಗ್ತಾ ಇದೆ. ವೈದ್ಯರುಗಳ ಆಯಸ್ಸು ಈ ತರ ಒತ್ತಡ, ಏನು ಉಸಿರು ನಿಂತೋಗಿರುತ್ತೆ, BP ತುಂಬಾ ಲೋ ಆಗಿರುತ್ತೆ, ಎಲ್ಲ ಹಾರ್ಟ್ ವೀಕ್ ಆಗಿರುತ್ತೆ, ಲಂಗ್ಸ್ ವೀಕ್ ಆಗಿರುತ್ತೆ. ಹೋಗ್ಬಿಟ್ಟು ಅಲ್ಲಿ ಇವತ್ತು ಹಳ್ಳಿಗಳಲ್ಲಿ ವೈದ್ಯರುಗಳಿಲ್ಲದಕ್ಕೆ ಕಾರಣ ನಮ್ಮ ಜನರೇ ಕಾರಣ. ಎಲ್ಲ ಹೋಗೋದು, ನುಗ್ಗೋದು, ಡಾಕ್ಟ್ರುಗಳನ್ನ ಬೈಯೋದು, ಆಮೇಲೆ ಕಡ್ಗಿ ಗಾಜೆಲ್ಲ ಹೊಡೆಯೋದು. ಇವತ್ತು ಭಾರತ ದೇಶದಲ್ಲಿ 15 ಲಕ್ಷ ವೈದ್ಯರುಗಳಿದ್ದಾರೆ, ರೆಡಿ ಇದ್ದಾರೆ ಹಳ್ಳಿಗಳಲ್ಲಿ ಕೆಲಸ ಮಾಡೋದಕ್ಕೆ. ಎಲ್ಲ ಡಾಕ್ಟ್ರುಗಳೇನು ದೇವರಲ್ಲ, ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟೋ ಸರಿ ಬೇರೆ ಕ್ಯಾನ್ಸರು ಎಂಡ್ ಸ್ಟೇಜ್ ಇರುತ್ತೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಶಕ್ತಿ 10% ಇರಲ್ಲ. ಎಲ್ಲಿ ನೀವು ಅಮೆರಿಕಾಗೆ ಹೋದ್ರೂ ಬದುಕೋಕ್ಕಾಗಲ್ಲ, ಎಲ್ಲೂ ಬದುಕೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಹಳ್ಳಿಗಳಲ್ಲಿ ಆಸ್ಪತ್ರೆ ನೋಡಿ, ಇದು ಕಲ್ಕತ್ತಾದಲ್ಲಿ ಒಬ್ಬರು ಡಾಕ್ಟರು ಏನು ಮಾಡಿದ್ದಾರೆ, ಕಳೆದ 15 ವರ್ಷದಲ್ಲಿ 25 ಜನ ಡಾಕ್ಟರ್ನ ಸಾಯಿಸಿದ್ದಾರೆ. ಯಾರೋ ರೋಗಿಗಳ ಕಡೆ ಆ ವೈದ್ಯರುಗಳು ಕೂಡ ರೋಗಿ ಸಾಯ್ಬೇಕು ಅಂತ ಬಯಸೋದಿಲ್ಲ, ಏನು ಮಾಡೋದಿಲ್ಲ. ಕಾಯಿಲೆ ಚಿಕಿತ್ಸೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಹಳ್ಳಿಗಳಲ್ಲಿ ವೈದ್ಯರುಗಳು ಬರಬೇಕಾದ್ರೆ ತಮ್ಮ ಸಹಕಾರ ಬೇಕು. ತಮ್ಮ ಸಹಕಾರ ಇದ್ರೆ ಬರ್ತಾರೆ. ಅವ್ರು ಪ್ರಯತ್ನ ಮಾಡೋದು ಮಾಡಿ. ಎಲ್ಲ ಕೆಲವು ಗಂಭೀರವಾದಂಥ ಕಾಯಿಲೆಗಳು, ಯಾಕೆಂದರೆ ಕೆಲವು ಕಾಯಿಲೆಗಳನ್ನ ವಾಸಿ ಮಾಡ್ಬೋದು, ಕೆಲವು ಕಾಯಿಲೆಗಳನ್ನ ವಾಸಿ ಮಾಡೋಕ್ಕಾಗಲ್ಲ. ಕೆಲವು ಪ್ರಯತ್ನ ಮಾಡಬೇಕು. ಸೊ ಹೀಗಾಗಿ ಇವತ್ತು ಒಂದು 4 ಆ್ಯಂಬುಲೆನ್ಸ್ ಬೇಕು ಅಂತ ಹೇಳಿದ್ದಾರೆ. ಎಲ್ಲಿ? ಸಾತ್ನೂರಲ್ಲಿ, ಸಾತ್ನೂರಲ್ಲಿ. ಅದರಿಂದ ಬಹುಶಃ ಒಂದು 2 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಥವಾ 3 ತಿಂಗಳಲ್ಲಿ 4 ಆ್ಯಂಬುಲೆನ್ಸ್ನ ನಾವು ಕನಕಪುರ ತಾಲೂಕಿಗೆ ಕೊಡ್ತಾ ಇದ್ದೀವಿ. ಆದರೆ ಇದು ಸರ್ಕಾರದಿಂದ ಅಲ್ಲ, ದಾನಿಗಳಿಂದ ಕೊಡಿಸ್ತಾ ಇದ್ದೀವಿ. ಸರ್ಕಾರದಿಂದ ಕೊಡಿಸೋದಕ್ಕೆ ನೀವು ಹೆಚ್ಚು ಕಡಿಮೆ ಈಗೆಷ್ಟು ಬೆವರ್ತಾ ಇದ್ದೀವಿ, ಜಾಸ್ತಿ ಈಗೆಷ್ಟು ಬೆವರ್ತಾ ಇದ್ದೀವಿ. ಡಬಲ್ ಒಬ್ಬರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವರು ಒಂದು ಆಂಬುಲೆನ್ಸ್ ಕೊಡ್ತಾ ಇದ್ದಾರೆ, ಇನ್ನೊಂದು ಐರಾ ಸ್ಕೂಲ್ ಅವರು ಒಂದು ಆಂಬುಲೆನ್ಸ್ ಕೊಡ್ತಾ ಇದ್ದಾರೆ,
ಇನ್ನೊಂದು ನಮ್ಮ ಇಸ್ಕಾನ್ ವೈಕುಂಠ ಇದೆಯಲ್ಲ ಅವರು ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಈಗ ಅದರ ಮೇಂಟೆನೆನ್ಸ್, ಅದು ಡ್ರೈವರು ಅದು ಸಮರ್ಪಕ ಆಗಬೇಕು, ಅದನ್ನು ಮಾಡಬೇಕಾಗುತ್ತೆ. ಬರೀ ಆಂಬುಲೆನ್ಸ್ ಕೊಟ್ಟು ಸರ್ಕಾರ ಕೊಟ್ಟರೆ ಅವರು ಡ್ರೈವರ್ ಇಲ್ಲ ಅಂತಾರೆ ಅಥವಾ ಡೀಸೆಲ್ ಇಲ್ಲ ಅಂತಾರೆ. ಸೊ ಅದನ್ನು ಕೂಡ ನಾವುಗಳೇ ಮಾಡಬೇಕು. ಬಟ್ ಜನ ಸಹಕಾರ ಬೇಕಿಲ್ಲ. ಜನರ ಸಹಕಾರ ಇದ್ದಿದ್ರೆ ಏನೂ ಆಗೋದಿಲ್ಲ. ಈಗ ಕೆಲವರು ನೋಡ್ಬೋದು, ನಾನೇ ನೋಡಿದ್ದೀನಿ, ಪೇಷಂಟು ಸತ್ತೋಗಿರ್ತಾರೆ ಆಲ್ರೆಡಿ, ಆವಾಗ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಗಲಾಟೆ. ಅದೇನಾಗುತ್ತೆ, ಆಂಬುಲೆನ್ಸಿಂದ ಇಳಿಸುವಾಗ ಕೈ ಬಿದ್ದೋಗುತ್ತೆ, ಮಾಮೂಲಿ ಬಿದ್ದೋಗುತ್ತೆ. ಯಾಕೆಂದರೆ ಅದಕ್ಕೆ ಸಪೋರ್ಟ್ ಇರಲ್ವಲ್ಲ, ಬಂದಾಗ ಕೈ ಆಡಿಸ್ತಾ ಇದ್ದ, ಆಮೇಲೆ ಡಾಕ್ಟ್ರ್ ಏನೋ ಮಾಡ್ಬಿಟ್ಟು ಈ ಥರ ಅಲ್ಲ. ಈ ನಮ್ಮ ಜವಾಬ್ದಾರಿ ಬಂದಂಥ ರೋಗಿಗೆ ಮಾನವೀಯತೆಯಿಂದ, ಹೃದಯವಂತಿಕೆಯಿಂದ ಗುಣಮಟ್ಟದ ಚಿಕಿತ್ಸೆ ಕೊಡ್ತದ್ದು ನಮ್ಮ ವ್ಯವಸ್ಥೆ. ಬಟ್ ಕಾಯಿಲೆನೇ ಗಂಭೀರವಾದಾಗ ಈ ಡೆಂಗು ಫೀವರ್ ಎಂಡ್ ಸ್ಟೇಜು, ಎಷ್ಟು ಕೆಲವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು 50 ಲಕ್ಷ ಖರ್ಚು ಮಾಡಿ ಉಳಿದಿದ್ದಾರೆ. ಅದರಿಂದ ಹಳ್ಳಿಗಳಲ್ಲಿ ಆಸ್ಪತ್ರೆಗಳು ಮತ್ತು ಶಿಕ್ಷಕರು ಇರಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ. ಸೊ ಹೀಗಾಗಿ ಕೆಲಸ ಮಾಡೋಣ, ಎಲ್ಲ ಒಟ್ಟಾಗಿ. ನಾನು ಒಬ್ಬನೇ ಮಾಡೋಕ್ಕಾಗೋದಿಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಆರೋಗ್ಯದು ಶಾಶ್ವತವಾದಂಥ ಯೋಜನೆಗಳಾಗಬೇಕು. ಯಾರೋ ಒಂದು 1,500 ರೂಪಾಯಿ ಕೊಟ್ಟರೆ ಎಷ್ಟು ದಿವಸ ಇರುತ್ತೆ, ಒಂದು ದಿವಸ 2 ದಿವಸ ಇರುತ್ತೆ. ಶಾಶ್ವತವಾದಂಥ ಯೋಜನೆಗಳಾಗಬೇಕು. ಯಾವುದು ರಸ್ತೆ ಆಗಬೇಕು, ಅಥವಾ ಕೆರೆಗೆ ನೀರು ತುಂಬಿಸುವಂಥದ್ದು, ಅಥವಾ ಕೆರೆಗಳನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡತಕ್ಕಂಥದ್ದು, ಅಥವಾ ನೀರಾವರಿ ಯೋಜನೆಗಳನ್ನು ಮಾಡತಕ್ಕಂಥದ್ದು, ಅಥವಾ ಕುಡಿಯುವ ನೀರಿನ ಘಟಕಗಳನ್ನು ಮಾಡತಕ್ಕಂಥದ್ದು, ಅಥವಾ ಶಾಲೆಗಳನ್ನು, ಕಟ್ಟಡಗಳ ದುರಸ್ತಿ. ಅವು ನಿಜವಾಗ್ಲೂ ಇಲ್ಲಿ ನಮ್ಮಲ್ಲಿ ಜನರ ಮನೋಭಾವನೂ ಹಾಗೇ ಇದೆ. ಈಗ ಊರಲ್ಲಿ ತೇರು ಕಟ್ಟಬೇಕು ಆಯಿತು, ಏನಾದ್ರು ದುಡ್ಡಿದ್ರೆ ತೇರು ಕಟ್ಟಬೇಕು. ಮೋಸ್ಟ್ ಇಂಪಾರ್ಟೆಂಟು ಈಗ ಎಷ್ಟೋ ಸರಿ ಈ ದೇವರಲ್ಲಿ ನಂಬಿಕೆ ಇರಬೇಕು. ಅದರಲ್ಲಿ ದೇವರಲ್ಲಿ ನಂಬಿಕೆ ಇದ್ದರೆ ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುತ್ತೆ. ಎಷ್ಟೋ ಜನ ಅಯ್ಯೋ ದೇವ್ರ ಭಯದಿಂದ ಎಷ್ಟೋ ಜನ ಇಷ್ಟ ಇಲ್ಲದಿದ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ ದೇವ್ರ ಭಯದಿಂದ. ಸೊ ಆ ರೀತಿ ಆಯಿತು. ಎರಡನೇದು, ಇಲ್ಲಿ ಕೋಡಳ್ಳಿ ನಂತರ ಸಾತ್ನೂರು, ಚನ್ನಪಟ್ಟಣ ಈ ಕಡೆ ಆನೆಗಳು ಕಾಟ ಜಾಸ್ತಿ. ಅದಕ್ಕೇನಾಗಿದೆ, ಸುಮಾರು 31 ಕಿಲೋಮೀಟರು ಬ್ಯಾರಿಕೇಡ್ ಹಾಕ್ಬೇಕು. ಅಂದರೆ ರೈಲ್ವೆ ಕಂಬಿ, ಅದಕ್ಕೆ ರೈಲ್ವೆ ಕಂಬಿ, ಹಳೆಯ ರೈಲ್ವೆ ಕಂಬಿನ ಉಪಯೋಗಿಸಿ ಮಾಡಿದರೆ ಅದು ಸುಭದ್ರವಾಗಿರುತ್ತೆ ಅಂತ ಅರಣ್ಯ ಇಲಾಖೆಯವರು ಹೇಳಿದರು. ಅದಕ್ಕೋಸ್ಕರ ನಾನು ನಮ್ಮ ಕೇಂದ್ರದ ರೈಲ್ವೆ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವ್ರನ್ನೂ ಭೇಟಿ ಮಾಡಿ, ನೀವು ಹಳೆಯ ರೈಲ್ವೆ ಕಂಬಿನ ಅರ್ಧ ಚಾರ್ಜ್ಗಳಾದರೂ ಕೊಡಿ, ಈಗ ಮಾರ್ಕೆಟ್ ರೇಟಿಗೆ ಕೊಡ್ತಾ ಇದ್ದಾರೆ. ಈಗೇನಾಗ್ತದೆ, 1 ಕಿಲೋಮೀಟರ್ಗೆ 1,60,00,000, 20 ಕಿಲೋಮೀಟರ್ಗೆ 32 ಕೋಟಿ ಬೇಕು. ಇದು ಮಾಡಬೇಕು ಆ್ಯಕ್ಚುಲಿ. ಈಗ ಈ ರೇಟು ಏನಾದ್ರು ಕಡಿಮೆ ಕೊಟ್ಟರೆ ವರ್ಷ ಒಂದು 80 ಲಕ್ಷಕ್ಕೆ ಆಗುತ್ತೆ 1 ಕಿಲೋಮೀಟರ್. ಇನ್ನೂ ಏನಾಗಿದೆ, ಇದು ರಾಜ್ಯ ಸರ್ಕಾರದ ಯೋಜನೆ. ಸೊ ಅದನ್ನು ಕೂಡ ನಾನು ಮೀಟ್ ಮಾಡಿ ಪ್ರಯತ್ನ ಮಾಡಿ, ಅವರು ಖುಷಿಪಟ್ಟರು. ಡಾಕ್ಟರ್ ಮಂಜುನಾಥ್, ನೀವು ಈಗ ರಾಜಕಾರಣಿ ಆಗಿದ್ದೀರಿ, ಅವರು ನಂತರ ರಾಜಕಾರಣದಿಂದ ಬಂದಾರಲ್ಲ, ಅವರು ದೊಡ್ಡ ಆಫೀಸರ್ ಆಗಿ ಬಂದಿದ್ದರು. ನಾವು ಎಲ್ಲ ಒಂದೇನೆ. ಯಾಕೆಂದರೆ ಅವರು ದೊಡ್ಡ ಆಫೀಸರ್ ಆಗಿ, ಟೆಕ್ನಿಕಲ್ ಇಂಜಿನಿಯರ್ ಆಗಿ ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಮೂರನೇದು, ಅಫ್ಕೋರ್ಸ್ ನಮ್ಮ ಕಡೆ ಇಲ್ಲ, ಇಲ್ಲಿ ಕುಣಗಲ್ಲು ನಮ್ಮ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ಸುಮಾರು ಜನ ಕೊಬ್ಬರಿ ಮಾರಿದ್ದಾರೆ. ನ್ಯಾಫೆಡ್ ಅಂತಿದೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಂಗ್ ಮಾರ್ಕೆಟಿಂಗ್. ಸೊ ಅಲ್ಲಿ ಕೊಬ್ಬರಿ ಕೊಟ್ಟಿದ್ದಾರೆ, ಅವ್ರಿಗೆ ದುಡ್ಡು ಪೇಮೆಂಟ್ ಆಗಿಲ್ಲ. ಅದು 115 ಕೋಟಿ. ಸೊ ನಾವು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಭೇಟಿ ಮಾಡಿ, ಅವರು ಬಹಳ ಉತ್ತಮವಾಗಿ ಸ್ಪಂದಿಸಿ ಏನು ಹೇಳಿದರು, ಇನ್ನೊಂದು ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಎಲ್ಲೋ ಒಬ್ಬರ ರೈತರಿಗೆ ಸಹಾಯ ಆಗ್ತದೆ. ಸೊ ಈ ರೀತಿ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನಗಳು ಬಹಳ ಮುಖ್ಯ. ಕೆಲವು ಕೆಲಸ ಆಗ್ಬೋದು, ಕೆಲವು ಕೆಲಸ ಆಗದೇ ಇರ್ಬೋದು, ಕೆಲವು ಕೆಲಸ ಮಾಡೋಕ್ಕಾಗದೇ ಇರೋ ಕೆಲಸಗಳು ಇದ್ದಾವೆ. ಯಾಕೆಂದರೆ ಇತಿಮಿತಿ ಏನಾಗಿದೆ, ಕೆಂಗೇರಿ ಸಂಬಂಧ ಇಲ್ಲೂ ಕೂಡ
JDS BJP ಅಥವಾ BJP JDS ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಇದ್ದಿದ್ರೆ ಅದಕ್ಕೆ ಲಿಂಕ್ ಈಸಿಯಾಗಿ ಸಿಗೋದು. ಸೊ ಅದರಿಂದ ಕೆಲಸ ಮಾಡಲಿಕ್ಕಂತೂ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತೆ. ಸೊ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಮಾಡೋಣ, ಅದಕ್ಕೆ ಸಹಕಾರ ಬೇಕು. ನೀವು ನನಗೆ ಕೇವಲ ಪದಗಳನ್ನು ಮಾತ್ರ ಕೊಟ್ಟಿಲ್ಲ, ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ, ಅಭಿಮಾನವನ್ನು ಕೊಟ್ಟಿದ್ದೀರಿ. ಇದು ಬೆಲೆ ಕಟ್ಟಲಾಗದ ಒಂದು ಕೊಡುಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಕೆಲವರು ಸೇವೆ ಸೇವೆ ಮಾಡಬೇಕು. ನಾನು ಸೇವೆ ಮಾಡಿ ಬಂದಿರೋದು, ನಾನು ಆಲ್ರೆಡಿ ಸೇವೆ ಮಾಡಿ ಬಂದಿರೋದು. ಒಳಗೆ ತಂದು 78ನೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಾವೆಲ್ಲ JDS BJP ಕಾರ್ಯಕರ್ತರು ಎಲ್ಲ ಇಲ್ಲಿ ಸೇರಿದ್ದೀರಿ. ಈಗಾಗಲೇ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೀವಿ ಧ್ವಜಾರೋಹಣ ಮಾಡುವ ಮೂಲಕ. ಅಂದ್ರೆ ಸ್ವತಂತ್ರ ಹೇಗೆ ಬಂತು ಇದ್ರ ಬಗ್ಗೆ ಎಲ್ಲ ತಮಗೆಲ್ಲ ಗೊತ್ತಿದೆ, ಹಳೆಯ ತಲೆಮಾರಿನವ್ರಿಗೂ ಚೆನ್ನಾಗಿ ಗೊತ್ತಿದೆ. ಈ ಹೊಸ ಪೀಳಿಗೆಯವರಿಗೆ ಇದನ್ನ ನಾವು ಪರಿಚಯ ಮಾಡಬೇಕಾಗಿದೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ಅಂದ್ರೆ ಯಾರು ಅಂತಾರೆ, ಸರ್ದಾರ್ ಪಟೇಲ್ ಯಾರು ಅಂತಾರೆ, ನೆಹರು ಯಾರು ಅಂತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಗತ್ ಸಿಂಗು ಅಥವಾ ಸುಭಾಷ್ ಚಂದ್ರ ಬೋಸ್ ಯಾರು ಅಂತಾರೆ. ಸೊ ಅಂದ್ರೆ ಈ ಸ್ವತಂತ್ರ ದಿನಾಚರಣೆಯ ಮೂಲ ಉದ್ದೇಶ ಅಂದ್ರೆ ಈ ಯುವ ಪೀಳಿಗೆಗೆ ನಾವು ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮ ಹೇಗಾಯಿತು, ಯಾರ್ಯಾರು ಬಲಿದಾನ ತ್ಯಾಗ ಮಾಡಿ ಈ ಸ್ವಾತಂತ್ರ್ಯ ತಂದುಕೊಟ್ರು ಅವರನ್ನ ನೆನಪಿಸುವಂತ, ಅವರಿಗೆ ಗೌರವ ಕೊಡ್ತಕ್ಕಂಥ, ಅವರನ್ನೆಲ್ಲ ಸ್ಮರಣೆ ಮಾಡಿ ನಾವು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರತಕ್ಕಂಥ ಒಂದು ಅದ್ಭುತವಾದಂಥ ಇದು ಒಂದು ರಾಷ್ಟ್ರೀಯ ಹಬ್ಬ. ಅಂದ್ರೆ ಸ್ವತಂತ್ರ ಅಂದ್ರೆ ಏನು? ಸ್ವತಂತ್ರ ಗೊತ್ತು, ಯಾಕೆಂದ್ರೆ ನಾವು ಹಕ್ಕುಗಳು, ಮೂಲಭೂತ ಹಕ್ಕುಗಳನ್ನ ಸರಿಸಮಾನವಾಗಿ ನಾವು ಪಾಲನೆ ಮಾಡಬಹುದು, ಅದು ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯದ ಹೆಸರಲ್ಲಿ ದುರ್ಬಳಕೆ ಆಗ್ತಾ ಇದೆ. ಅಂದ್ರೆ ಬೇರೆಯವರಿಗೆ ತೊಂದರೆ ಕೊಡದೇನೆ ಜೀವನ ಮಾಡೋದೇ ನಿಜವಾದ ಸ್ವತಂತ್ರ. ಬೇರೆಯವರಿಗೆ ತೊಂದರೆ ಕೊಡದೇನೆ ಜೀವನ ಮಾಡೋದು, ಬದುಕು ಸಾಗಿಸೋದು, ಅದು ಅದೇ ನಿಜವಾದ ಸ್ವತಂತ್ರ. ಯಾಕೆಂದ್ರೆ ನಾವು ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ ಮತ್ತು ಈ ಚುನಾವಣೆಯಲ್ಲಿ, ಯಾಕೆಂದ್ರೆ ಚುನಾವಣೆ ಆದ್ಮೇಲೆ ನಿಮ್ಮನ್ನೆಲ್ಲ ವೈಯಕ್ತಿಕವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ. ನೀವೆಲ್ಲ ಒಟ್ಟಾಗಿ ನಿರ್ಭೀತರಾಗಿ ಚುನಾವಣೆ ಎದುರಿಸಿ ಮತಗಳನ್ನು ಹಾಕಿ ನನ್ನನ್ನು ಸುಮಾರು 2,70,000 ಅಂತರದಿಂದ ಗೆಲ್ಲಿಸಿದ್ದೀರಿ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಯಾಕೆಂದ್ರೆ ಈ ಚುನಾವಣೆ ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು. ಬಹುಶಃ 28 ಕ್ಷೇತ್ರಗಳಲ್ಲಿ ಎಲ್ಲರೂ ಕೇಳ್ತಾ ಇದ್ದು ಇದ್ರ ಬಗ್ಗೆ ಮಾತ್ರ. ಅಥವಾ ನೀವು ಲಕ್ನೋಗೆ ಹೋಗ್ಲಿ, ದೆಹಲಿನಲ್ಲೂ ಅಷ್ಟೇ ಹಲವಾರು ಸಂಸದರು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ನಂತರ ದೆಹಲಿ, ರಾಜಸ್ಥಾನ, ಆ ಕಡೆಯವರೆಲ್ಲ ಅವರೇ ನನ್ನನ್ನು ಪರಿಚಯ ಮಾಡ್ಕೊತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್, ನೀವು ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿದ್ದೀರಲ್ಲ, ಸೊ ಅದರ ಗೌರವ. ಈ ಗೆಲುವು ನಿಜವಾಗ್ಲೂ ನನ್ನ ಗೆಲುವಲ್ಲ, ಇದು ನಿಮ್ಮ ಗೆಲುವು. ಅದಕ್ಕೋಸ್ಕರ ನಾವೆಲ್ಲ ಸಂಭ್ರಮಿಸೋಣ. ಅಂದ್ರೆ ನಾನು ಕೂಡ ಪಾರ್ಲಿಮೆಂಟಲ್ಲಿ ಈಗ ಮೊನ್ನೆ ಸೆಷನ್ ಆಯಿತು. 3-4 ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಾನು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ಸನ್ಮಾನ್ಯ ದೇವೇಗೌಡರ ಜೊತೆನೂ ಕೂಡ ಕೆಲವು ಸಚಿವರನ್ನ ಭೇಟಿ ಮಾಡಿ ಏನೆಲ್ಲ ಮಾಡಿ. ಯಾಕೆಂದ್ರೆ ಲೋಕಸಭಾ ಸದಸ್ಯರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಕಾನೂನು ರೂಪಿಸುವಂಥದ್ದು, ಯಾವ್ದಾದ್ರು ವಿಧೇಯಕಗಳನ್ನ ಮಾಡುವಂಥದ್ದು, ಅದು ಲೋಕಸಭಾ ಸದಸ್ಯರ ಜವಾಬ್ದಾರಿ. ಭವಿಷ್ಯವನ್ನು ರೂಪಿಸುವಂಥದ್ದು, ಯಾವ ರೀತಿ ದೇಶ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆ ಮಾಡುವಂಥದ್ದು ಲೋಕಸಭೆಯ ಸದಸ್ಯರ ಜವಾಬ್ದಾರಿ ಮತ್ತು ಲೋಕಸಭೆಯ ಜವಾಬ್ದಾರಿ. ಇಲ್ಲಿ ಒಂದು STRR ಯೋಜನೆ ಅಂತ ಇದೆ, ಸ್ಯಾಟಲೈಟ್ ಟೌನ್. ಇದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ STRR. ಅದು ಹಾರೋಹಳ್ಳಿ, ಮಾಗಡಿ, ಆನೇಕಲ್ಲು, ಕನಕಪುರ, ರಾಮನಗರ ಒಟ್ಟು ಆ ಕಡೆ ಹೋಗುತ್ತದು.
ಅದಕ್ಕೆ ಎಷ್ಟು ಭೂ ಸ್ವಾಧೀನ ಸುಮಾರು 3 ವರ್ಷದಿಂದನೇ ಆಗಿದೆ, 4 ವರ್ಷ ಆಗಿದೆ. ಆದರೆ ಇದಕ್ಕೆ ಭೂ ಸ್ವಾಧೀನಕ್ಕೆ ಬೇಕಾಗಿರೋಷ್ಟು ಹಣ 2,130 ಕೋಟಿ. 2,130 ಕೋಟಿ. ಇದರಲ್ಲಿ ಏನಾಗಿದೆ, 70% ಕೇಂದ್ರ ಸರ್ಕಾರ ಕೊಡುತ್ತೆ. ಆದರೆ ಅಂದರೆ 70% ಅಂದರೆ ಅಲ್ಲಿಗೆ 1,400 ಕೋಟಿ ಅಷ್ಟು ಕೇಂದ್ರ ಸರ್ಕಾರ ಕೊಡುತ್ತೆ. ನಂತರ ಇನ್ನು 630 ಕೋಟಿ ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ನಿಮಗೆ ಗೊತ್ತಿದೆ ಏನು ಅಂತ. ಅದು ಹೇಳ್ತಾ ಹೋದರೆ ಅದು ಬೇರೆ ಥರ ಆಗುತ್ತೆ. ಯಾಕೆಂದರೆ ನಾವು ಮತ್ತು ಸನ್ಮಾನ್ಯ ದೇವೇಗೌಡರು, ನಮ್ಮ ಸಚಿವರಾದಂಥ ನಿತಿನ್ ಗಡ್ಕರಿ ಅವರೇ ರಾಷ್ಟ್ರೀಯ ನಮ್ಮ ಹೆದ್ದಾರಿ ಸಚಿವರಾಗಿದ್ದಾರೆ. ಅವರು ಭೇಟಿ ಮಾಡಿದಾಗ ಡಾಕ್ಟರ್ ಮಂಜುನಾಥ್ ಅವರೇ, ಇದು ಭಾರತ್ ಮಾಲಾ ಸ್ಕೀಮಲ್ಲಿ ಬರುತ್ತೆ. ನಾವು ನಮ್ಮ ಅನುದಾನ ಏನಿದೆ 1,400 ಕೋಟಿ, ಅದನ್ನು 45 ದಿವಸದೊಳಗಡೆ ನಾನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ನಾನು ತಯಾರಿ ಮಾಡ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಡಬೇಕಾಗುತ್ತೆ. ಆದರೆ ಹಲವಾರು ಯೋಜನೆ ಏನಾಗಿದೆ ಅಂದರೆ, ಕೆಲವು ರಾಜ್ಯ ಸರ್ಕಾರದ್ದು ಪಾಲು ಇರುತ್ತೆ. ಇದೇ ಪ್ರಾಬ್ಲಮ್ ಆಗಿರೋದು. ಇವತ್ತು ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು KSRTC ಸಾಲ, BMTC ಸಾಲ, ಬೆಸ್ಕಾಂ ಸಾಲ, ಎಲ್ಲ ಕಡೆ ಸಾಲ ಆಗಿ ಯಾವುದೇ ಯೋಜನೆ ರೋಡ್ಗಳಾಗ್ತಾ ಇಲ್ಲ, ಕಾಲೇಜುಗಳಲ್ಲಿ ಶಿಕ್ಷಕರಿಲ್ಲ, ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಆಸ್ಪತ್ರೆಗಳಲ್ಲಿ ವೈದ್ಯರುಗಳಿಲ್ಲ. ಈಗ ಏನಾಗಿದೆ, ಪಾಪ ತಾವೆಲ್ಲ ಬಂದು ನನಗೆ ಹೇಳ್ತೀರಿ ಡಾಕ್ಟರ್ ಇಲ್ಲ, ಆಸ್ಪತ್ರೆ ಇಲ್ಲ, ಹಾಗೆ ಇದೇನಾಗಿದೆ, ಇದೆಲ್ಲ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಆದರೂ ಕೂಡ ಪ್ರಯತ್ನ ಮಾಡೋಣ. ಅಂದರೆ ಏನಾಗುತ್ತೆ ಅಂದರೆ, ಇಷ್ಟು ವರ್ಷಗಳಿಂದನೂ ಇಲ್ಲಿದ್ದಂಥವರು ಆಸ್ಪತ್ರೆಗೆ ವೈದ್ಯರನ್ನು ನೇಮಕ ಮಾಡಿಲ್ಲ, ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಿಲ್ಲ. ಏನೋ ಇದ್ರ ಬಗ್ಗೆ ನಿಜವಾಗ್ಲೂ ಅರ್ಥನೇ ಆಗೋದಿಲ್ಲ. ಯಾಕೆಂದ್ರೆ ಶುಭಾಶಯಗಳು. ಈಗಾಗಲೇ ನಾವು ಇದೊಂದು ಎರಡು ರಾಷ್ಟ್ರೀಯ ಅವರೇ ಮಾಡಬೇಕು.